ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಮ್ಮ JNM ನರ್ಸಿಂಗ್ ಬೋರ್ಡ್ ವತಿಯಿಂದ 2026ನೇ ಸಾಲಿನ ಆನ್ಲೈನ್ ಅಪ್ಲಿಕೇಶನ್ ಮತ್ತು ಆನ್ಲೈನ್ ಮುಖಾಂತರ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೆಸುವ ಬಗ್ಗೆ ಈಗಾಗಲೇ ಎಲ್ಲ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಸೊ ಇವತ್ತು ತಾರೀಕು ನೋಡ್ರಿ 27/7/2026. ಇವತ್ತೇನು ಅಪ್ಡೇಟ್ ಆಗಿದೆ ಮತ್ತು ಮುಂದೆ ಏನೆಲ್ಲ ಅಪ್ಡೇಟ್ ಮಾಹಿತಿ ಇರುತ್ತೆ. ನಾ ಪ್ರತಿದಿನವೂ ಕೂಡ ಒಂದು 7 ನಿಮಿಷದ ವಿಡಿಯೋ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಆಫಿಷಿಯಲ್ ವೆಬ್ಸೈಟಲ್ಲಿ ಏನು ಬದಲಾವಣೆ ಆಗಿದ್ದಾವೆ, ಮುಂದೆ ಯಾವ ರೀತಿಯಾಗಿ ಪ್ರಕ್ರಿಯೆ ಇರುತ್ತೆ ಅನ್ನೋದನ್ನು ನಿಮಗೆ ಧೈರ್ಯ ತುಂಬುವ ಒಂದು ಕೆಲಸವನ್ನು ಮಾಡ್ತೇನೆ. ಬಿಕಾಸ್ ಆಫ್ ಎಲ್ಲ ಕಡೆ ಕೂಡ ಈಗ ಅಡ್ಮಿಷನ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಆದರೆ ನೀವು ಅಪ್ಲಿಕೇಶನ್ ಹಾಕಿ ಸುಮ್ಮನೆ ಇರೋದ್ರಿಂದ ಟೆನ್ಷನ್ ಆಗ್ತಾ ಇದೆ ಮನೆಯಲ್ಲಿ ಕೂತ್ಕೊಂಡು. ಹೀಗಾಗಿ ನಿಮಗೆ ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡುತ್ತೆ. ಸೊ ನೋಡಿ, ನೀವು ಈಗಾಗಲೇ ಯಾರಿಗೆ ಅಭ್ಯರ್ಥಿಗಳಿಗೆ ಆಲ್ರೆಡಿ ಮೆಸೇಜ್ಗಳು ಬರ್ತಾ ಇದ್ದಾವೆ. ಇವರ ಅಪ್ಲಿಕೇಶನ್ ಅಪ್ರೂವ್ಡ್ ಅಂತ ಗ್ರೀನ್ ಕಲರಲ್ಲಿ ತೋರಿಸ್ತಾ ಇದೆ ವೆಬ್ಸೈಟಲ್ಲಿ. ನೀವು ಹೋಗಿ ಲಾಗಿನ್ ಮಾಡಿ ನೋಡಿದಾಗ ಸೊ ಆ ಗ್ರೀನ್ ಕಲರಲ್ಲಿ ಬಂದಿದ್ದರೆ ತುಂಬ ಸಂತೋಷ. ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತಿದ್ರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ. ಅದು ಬೋರ್ಡ್ನವ್ರದ್ದು ಕೆಲಸ ಅವ್ರು ಮಾಡ್ಕೊತಾರೆ, ಅದು ನಿಮಗೆ ಸಂಬಂಧಿಸಿದಂಥದ್ದು ಅಲ್ಲ. ಬಟ್ ನಿಮಗೆ ಗ್ರೀನ್ ಕಲರ್ ಒಳಗಡೆ ಅಪ್ರೂವ್ಡ್ ಅಂತ ಬರಬೇಕು ಅಥವಾ ಮೆಸೇಜ್ ಎರಡರಲ್ಲಿ ಒಂದು ಬಂದರೆ ಸಾಕು. ನೀವು ಮುಂದೆ ಏನಪ್ಪ ಅಂದರೆ ಕೌನ್ಸಿಲಿಂಗಿಗೆ ಕರೀತಾರೆ. ಆಮೇಲೆ ನೀವು ಕಾಲೇಜ್ ಸೆಲೆಕ್ಷನ್ಗೆ ನೀವು ಅರ್ಹತೆಯನ್ನು ಪಡ್ಕೊತೀರಿ ಅಂತ ಅರ್ಥ. ಈಗಾಗಲೇ ಯಾರು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿತ್ತು ಇಲ್ಲೋ, ನಿಮಗೆ ಮೆಸೇಜ್ ಬಂದಿಲ್ಲಪ್ಪ, ನೀವು ಟೆನ್ಷನ್ಲಿದ್ದರೆ ನೀವು ಏನು ಮಾಡ್ಬೋದು ಅಂತಂದರೆ ಲಾಗಿನ್ ಮಾಡಿಕೊಂಡು ನೀವು ಲಾಗಿನ್ ಪೇಜಿಗೆ ಹೋಗಬೇಕಾಗತ್ತೆ. ಇಲ್ಲಿ ನೋಡಿ, ಲಾಗಿನ್ ಪೇಜಿಗೆ ಹೋಗಿ ಲಾಗಿನ್ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಈ ಒಂದು ಅಪ್ಲಿಕೇಶನ್ಗೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ರೀತಿಯ ಕಾಣಿಸುತ್ತೆ. ಇಲ್ಲಿ ನೋಡಿ, ಈ ಅಭ್ಯರ್ಥಿದು ರಿಜೆಕ್ಟ್ ಅಂತ ಇದೆ, ಇನ್ನೂವರೆಗೆ ಇವರು ಅಡಿಟ್ ಮಾಡಿಲ್ಲ. ಓಕೆನಾ? ಸೊ ಇವರು ಏನು ಮಾಡಿದಪ್ಪ ಅಂದರೆ ಇಲ್ಲಿ ರೀಸನ್ ಕೂಡ ಕೊಟ್ಟಿದ್ದಾರೆ, ಸ್ಟಡಿ ಸರ್ಟಿಫಿಕೇಟ್ ಅಂತಿದೆ. ಆದರೆ ಅಪ್ಲಿಕೇಶನ್ ಇವರು ಎಡಿಟ್ ಮಾಡಿಲ್ಲ, ಹೀಗಾಗಿ ಈ ರೀತಿ ಕಾಣಿಸ್ತಾ ಇದೆ. ಇನ್ ಕೇಸ್ ಆಫ್ ಎಡಿಟ್ ಮಾಡಿದರೆ ಏನಾಗುತ್ತೆ ಅಂತಂದರೆ ಇವರಿಗೆ ಅಪ್ರೂವ್ಡ್ ಅಂತ ಬರುತ್ತೆ. ಯಾವ ರೀತಿ ಬರುತ್ತೆ ಅಂತಂದರೆ ಎಲ್ಲ ಕರೆಕ್ಟ್ ಇದ್ರೆ ಈ ರೀತಿ ಬರುತ್ತೆ ನಿಮಗೆ. ಇವರ ಅಪ್ಲಿಕೇಶನ್ ಸ್ಟೇಟಸ್ ಅಪ್ರೂವ್ಡ್ ಅಂತ ಬರುತ್ತೆ. ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತ ಇರುತ್ತಲ್ಲ, ಇದು ಬೋರ್ಡ್ನವರು ಮುಂದಿನ ದಿನಗಳಲ್ಲಿ ಇದನ್ನು ತೆಗಿತಾರೆ. ಇದು ಆನ್ಲೈನ್ ಆಗೋದ್ರಿಂದ ಈ ರೀತಿ ತೋರಿಸುತ್ತೆ. ಆಫ್ಲೈನ್ ಆಗಿದ್ದರೆ ಈ ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಇದೆಯಲ್ಲ, ಆಫ್ಲೈನ್ ಆದರೆ ಬೆಂಗಳೂರಿಗೆ ಏನಾದರೂ ಕರೆದ್ರೆ ಸೊ ಅವಾಗಿದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಇದನ್ನು ಕೂಡ ತೆಗೆದು ಬಿಡ್ತಾರೆ. ಬಟ್ ಆನ್ಲೈನ್ ಆದರೆ ಇದನ್ನು ಅಟ್ ಎ ಟೈಮ್ ಏನು ಮಾಡಿಬಿಡ್ತಾರೆ ಅಂತಂದರೆ ಎಲ್ಲರದ್ದು ರಿಮೂವ್ ಮಾಡಿಬಿಡ್ತಾರೆ. ಬಟ್ ಈ ರೀತಿ ಬಂದರೆ ಗುಡ್, ನೀವು ಕೌನ್ಸಿಲಿಂಗಿಗೆ 100% ಎಲಿಜಿಬಿಲಿಟಿ ಪಡ್ಕೊಂಡಿರಿ ಅಂತ ಅರ್ಥ. ಇದನ್ನ ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೊರಿ.